ಓಕೆ, ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಇವತ್ತು ಫೈನಲಿ ನಾವು ದುಬೈ ಹೊಂಟೇವಿ. ನಾನು ನನ್ನ ಮತ್ತು ಚಡ್ಡಿ ದೋಸ್ತ ಸುಮಿತ ಎಲ್ಲ ರೆಡಿ ಆಗೇವಿ. ಈಗ ಟೈಮ್ ಅರೌಂಡ್ ಎಷ್ಟಾಗೈತಿ ಟೈಮು? ಹಾಂ, 3 ಆಗೈತಿ. ಮುಂಜಾನೆ 3 ಗಂಟೆ. ನಮ್ಮ ಕ್ಯಾಬ್ ಆಲ್ರೆಡಿ ಬಂದೈತಿ, ಈಗ ಪಾರ್ಕಿಂಗ್ನಾಗ ಐತಿ. ನಾ ಜಸ್ಟ್ ಫೈನಲ್ ಚೆಕ್ ಒಂದು ಮಾಡಾಕತ್ತೀನಿ. ಫೈನಲ್ ಚೆಕ್ ಮಾಡಿ ಹೋಗ್ಬಿಡೋದಂತ ಈಗ. ಗುಡ್ ಮಾರ್ನಿಂಗ್ ದೋಸ್ತ. ಹಾಯ್, ಗುಡ್ ಮಾರ್ನಿಂಗ್. ಇದು ತೊಗೊಂಡು ವಾಲೆಟ್ ತೊಗೊಂಡು ಎಸ್ ತೊಗೊಂಡಿನಿ. ಪಾಸ್ಪೋರ್ಟ್ ಒರಿಜಿನಲ್ ಐತಿ. ಆಮೇಲೆ ವೀಸಾ ಕಾಪಿ ಐತಿ. ಆಮೇಲೆ ಟ್ರಾವೆಲ್ ಇನ್ಶೂರೆನ್ಸ್. ಎಸ್ ಅದು ಐತಿ. Whispered promises straight to my heart. I'd never noticed, but you were never there, you were never there. Hey, you gave me roses, set me apart. All I felt was bliss, but you were never there, you were never. I want us to be what we are. ಫೈನಲಿ ಏರ್ಪೋರ್ಟ್ ಬಂದು ರೀಚ್ ಆದ್ವಿ. ಈಗ 4:30 ಆಗೈತಿ. ಫಟಾಫಟ್ ಚೆಕ್ ಇನ್ ಮಾಡಿಬಿಡ್ತೀನಿ. ವೆಬ್ ಚೆಕ್ ಇನ್ ಮಾಡೋಕ್ಕೆ ಟ್ರೈ ಮಾಡಿ, ಖರೆ ಏನೋ ಸರ್ವರ್ ಡೌನ್ ಅಂತ ಬರೋಕ್ಕಾಯ್ತು. ವೆಬ್ ಚೆಕ್ ಇನ್ ಆಗಲಿಲ್ಲ, ಬರೀ ಸೀಟ್ ಸೆಲೆಕ್ಷನ್ ಮಾಡಿಟ್ಟೇನೆ. ಈಗ ಸುಮಿತ್ಗೆ ವಿಂಡೋ ಸೀಟ್ ಬೇಕಂತ. ಸುಮಿತನ್ ಫಸ್ಟ್ ಟೈಮ್ ಏರ್ಪೋರ್ಟ್ ವಿಸಿಟ್ ಮತ್ತು ಫಸ್ಟ್ ಟೈಮ್ ಫ್ಲೈಟ್ ಇದೆ. ಮಾಸ್ಕ್ ಹಾಕ್ಕೊಡ್ರಿ. ಚೆಕ್ ಇನ್ ಮಾಡ್ಬೇಕಾದ್ರೆ ಭಾಳ ಪ್ರಾಬ್ಲಮ್ಸ್ ಅದು. ಇಂಡಿಗೋ ಫ್ಲೈಟ್ ತೊಗೊಂಡಿದ್ವಿ. ಇಂಡಿಗೋದವ್ರು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡೋಲಾಗ್ಯಾರು. ಕ್ಯಾಬಿನ್ ನಂಬರ್ಗಳಿಗೆ ಕಳ್ಸಾಕತ್ತಾರು. ಒಂದು ಕ್ಯಾಬಿನ್ ನಂಬರ್ಗೆ ಹೋದ್ರೆ ಇನ್ನೊಂದು ಕ್ಯಾಬಿನ್ ನಂಬರ್ ಕಳ್ಸಾಕತ್ತಾರು. ಹಿಂಗೆ ಮಲ್ಟಿಪಲ್ ಕ್ಯಾಬಿನ್ ನಂಬರಿಗೆ ಕಳಿಸಿರು. ನಾವಿಲ್ಲಿ 4 ಗಂಟೆಗೆ ರೀಚ್ ಆಗಿದ್ವಿ ಏರ್ಪೋರ್ಟ. ಐ ಥಿಂಕ್ 6 ಗಂಟೆ ತನಕ ಇದನ್ನ ಮಾಡಿದ್ವಿ ನಾವು. ಬರೀ ಬೋರ್ಡ್ ಆಗೋಕ್ಕೆ ಟೈಮ್ ತೊಗೋತು. ಆಮೇಲೆ ಸೆಕ್ಯೂರಿಟಿ ಚೆಕ್ಕಿನ್ ಎಲ್ಲ ಆಗೋಕೆ ಈಗ ಅರೌಂಡ್ 6:18 ಆಯಿತು. ಇನ್ ಕೇಸ್ ನೀವು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಕತ್ತಿದ್ರೆ ಅಂದರೆ ಐ ಸಜೆಸ್ಟ್ ಯು ದ್ಯಾಟ್ ಮಿನಿಮಮ್ 4 hours ಮೊದಲು ಬಂದುಬಿಡ್ರಿ. ಇಲ್ಲಿ ಎಷ್ಟು ರಿಯಲೈಸ್ ಆಗಿಲ್ಲಾಗಿತ್ತು ನನಗೆ. ನಾವು ಎಷ್ಟು ಫೈನಲಿ ಏನು ವರ್ಡ್ ಯೂಸ್ ಮಾಡತ್ತೀನಿ ಅನ್ನೋದು. ಕ್ಯಾಮ್ರಾ ತೆಗೆದ್ರೆ ಸಾಕು ಫೈನಲಿ ಏನಾಗತ್ತೀನಿ ಏನು ಬಿಡೋನಂತ. ಅದನ್ನು ಸದ್ಯ ಬೆಂಗಳೂರು ಏರ್ಪೋರ್ಟ್ನಾಗ ಕೂತೇವಿ. ಸಾರಿ, ಫ್ಲೈಟ್ ಬೆಂಗಳೂರು ಏರ್ಪೋರ್ಟ್ನಾಗ ಐತಿ, ಅದ್ರಾಗ ಕೂತೇವಿ. ಈಗ ಮಸ್ತ್ ಸುಮಿತ್ ಕುಮಾರ್ ವಿಂಡೋ ಸೀಟ್ ಹಿಡ್ದಾನು. ಮಸ್ತ್ ಮಜಾ ಮಾಡೋದು. ಸುಮಿತ್ ಬಂದಿವು, ದುಬೈ ಬಂದಿವ. ಫುಲ್ ಪಚ್ಚೆ ಗೊತ್ತಿಲ್ಲ. ಬುರ್ಜ್ ಖಲೀಫಾ ನೋಡ್ರಲ್ಲಿ. ಬುರ್ಜ್ ಖಲೀಫಾ ಕಾಣಿತ್ತು ನಮಗೆ. ಬುರ್ಜ್ ಖಲೀಫಾ ಕಾಣಿತ್ತು, ಬುರ್ಜ್ ಖಲೀಫಾ ಕಾಣಿತ್ತು. ಅಲ್ಲಿ ಏನೋ ಒಂದು ಮಾರುತ ಬಿಲ್ಡಿಂಗ್ ಇದೆ ಮಸ್ತ್. ಅಲ್ಲೇ ಹಡಗುಗಳ, ಇಲ್ಲಿ ರಸ್ತೆ ಬಿಟ್ಟು ಸುತ್ತಾಕೊಂಡು ನಾವು ಇಲ್ಲಿ ಬಂದಿವೆ. ನೋಡ್ರಿ ಎಲ್ಲರೂ ಹೆಂಗೈತೆ ದುಬೈ ಸಿಟಿ. ಬರೀ ಬಿಲ್ಡಿಂಗ್ಗಳು, ಬರೀ ಬಿಲ್ಡಿಂಗ್ಗಳು. ಅಲ್ಲಿ ಇಲ್ಲಿ ಖಜೂರದ ಗಿಡಗಳು. ಇನ್ ಕೇಸ್ ಯಾರಾದ್ರೂ ದುಬೈ ಏರ್ಪೋರ್ಟ್ ನೋಡಿರಲಿಲ್ಲ ಅಂದ್ರೆ ದುಬೈ ಏರ್ಪೋರ್ಟ್ ಹಿಂಗೆ ಕಾಣ್ತೈತಿ. ಇದು ಭಾರಿ ಮಾಡ್ಯಾರಲ್ಲ ಇಲ್ಲಿ ದುಬೈದಾಗ. ಅದು ಮೂವ್ ಆಕತಿ, ನಾವು ಮೂವ್ ಆಗೋದ. ಜರ ಫಾಸ್ಟ್ ನಡೀತೀವಿ. ಹಿಂಗೆ ಮಾಡ್ರ ಅದು ಭಾಳ ದೂರ ನಡೆದಂಗೂ ಅನ್ಸಂಗಿಲ್ಲ. ದ್ಯಾಟ್ಸ್ ದಿ ಅಡ್ವಾಂಟೇಜ್. ಏನು ನಂದ್ರ ಬ್ಯಾಗ್ ಬತ್ತು. ನಮ್ಮ ಸುಮಿತ್, ನಮ್ಮ ದೋಸ್ತನ ಬ್ಯಾಗ್ ಏನೋ ಬಂದಿಲ್ಲ. ಇನ್ನು ಬ್ಯಾಗ್ ಕೊಡಂಗಿಲ್ಲ ಸುಮ್ಮನೆ ಅವ್ರು. ಬ್ಯಾಗ್ ತಗೋರಿ, ದುಬೈ ನಾನು ಹೆಸರು ಮಾಡಿಬಿಟ್ಟು ಏರ್ಪೋರ್ಟಿಗೆ ಎಂಟ್ರ್ ಆದ ಕೂಡಲೇ ಫ್ರೀನಾಗ 1 GB ಡೇಟಾ ಕಾರ್ಡ್ ಕೊಟ್ಟರು, ಅಂದರೆ ಸಿಮ್ ಕಾರ್ಡ್ ಕೊಟ್ಟರು. ಸೊ ಇನ್ ಕೇಸ್ ನೀವು ಯಾರು ವರಿ ಮಾಡತ್ತಿದ್ರಿ ಇಲ್ಲಿ ಬಂದ ಬಳಕ ಸಿಮ್ ಅದು ತೊಗೊಳ್ಳೋದು, ನೋ ನೀಡ್ ಟು ಬೈ ಅ ಸಿಮ್ ಅಂಟಿಲ್ ಯು ಗೆಟ್ ದಿ ಅಕ್ಯುರೇಟ್ ಪ್ರೈಸಸ್. ನೀವು ಬರೋದಕ್ಕೇನ ಇವರೇ ಏರ್ಪೋರ್ಟ್ನವರು ಫ್ರೀನಾಗ ನಿಮಗೆ ಒಂದು ಸಿಮ್ ಕೊಡ್ತಾರೆ. ಅದ್ರಾಗ 1 GB 5G ಡೇಟಾ ಇರ್ತದೆ.
ಬಾಗಿಲ ತೆಗೆದು ಗುದ್ದಾಡಕತ್ತೇವಿ. ಈಗ ಹೋಟೆಲಿಗೆ ಬಂದೇವಿ, ಹೋಟೆಲಿಗೆ ಬಂದು ಇಳ್ದೇವಿ. ಆಮೇಲೆ ಕಾರ್ಡ್ ಹಚ್ಚಿ ಬಾಗಿಲ ತೆಗೆದು ಗುದ್ದಾಡಕತ್ತೇವಿ. ಹೇಳ ರೂಮ್ ಟೂರ್ ಕೊಡತ್ತಿದ್ದೆ. ಸ್ವಲ್ಪ ಕಟನ್ ತೆಗಿ, ಕಟನ್ ತೆಗಿ. ಇಷ್ಟ ಐತ್ ನೋಡ್ರಿ ಅದು ರೂಮ್. ಐ ಥಿಂಕ್ ನಾವು ಇದಕ್ಕೆ ಪರ್ ಡೇ ಅರೌಂಡ್ 5,000 ಇನ್ನೂ ಎಷ್ಟು ಕೊಡತ್ತೀವಿ. 5,500 ಇಷ್ಟೇನು ಕೊಡತ್ತೀವಿ. ಟ್ರಾವೆಲ್ ಏಜೆಂಟ್ ಬುಕ್ ಮಾಡ್ಯಾರ ಇದನ್ನ. ಫೋಟೋಸ್ ಎಲ್ಲ ನೋಡಿನಿ, ಫೋಟೋಸ್ನಾಗೆಲ್ಲ ಭಾರಿ ಕಾಯ್ತು. ಬಟ್ ಇಲ್ಲಿ ನೋಡ್ರಿ ಹಿಂಗೈತಿ ನಮ್ದು ರೂಮ್ದ ವ್ಯೂ. ಹಿಂಗೈತಿ ಸ್ವಲ್ಪ ಸಿಟಿ ವ್ಯೂ ಐತಿ. ಹಸು ಭಾಳ ಆಗೈತಿ. ಇಲ್ಲಿ ನೋಡ್ರೆ ಟೈಮ್, ಇಲ್ಲಿ ದುಬೈದ ಪ್ರಕಾರ ಟೈಮ್ ನೋಡ್ರೆ 12 ಆಗೈತಿ. ಕರೆ ನಾವು ಇಂಡಿಯಾ ಪ್ರಕಾರ ನೋಡ್ರಿ ಇಲ್ಲಿ 2 ಗಂಟೆ, ನಮಗೆ 2 ಗಂಟೆ ಆಗೈತಿ. ಹೊಟ್ಟೆ ಹಸ್ದತಿ. ಎಲ್ಲಿ ಹೋಗಿ ಏನು ತಿನ್ಬೇಕು ಅನ್ನೋದು ಗೊತ್ತಿಲ್ಲ. ಕ್ಲೂಲೆಸ್ ಇದೇವಿ. ಪಟಾಪಟ್ ಈಗ ನೋಡ್ತೇವೆ. ಈಗ ಸ್ವಲ್ಪ ವೈಫೈಗೆ ಫ್ರೀ ವೈಫೈಗೆ ಅದಕ್ಕೆ ಕನೆಕ್ಟ್ ಆಗಿ ಆಮೇಲೆ ಕೆಲವೊಂದು ಹೋಟೆಲ್ ಹುಡುಕಾಡಿ, ಇಲ್ಲ ಇದೇ ಹೋಟೆಲ್ನಾಗ ನೋಡೋಣ. ಹೌದಿಲ್ಲ? ನಾವು ದೇಸಿ ಥಾಲಿ ಅಂತ ಹೇಳಿ ಬಂದೇವಿ ಇಲ್ಲಿ. ಇದು ಹೋಟೆಲ್ ಕ್ಲೇಪಾಟ್ ನಮ್ಮ ಹೋಟೆಲ್ನಾಗ ಐತೆ. ಸಿಟಿ ಮ್ಯಾಕ್ಸ್ ಹೋಟೆಲ್ ಒಳಗೆ ಐತದ. ಫಸ್ಟ್ ಫ್ಲೋರ್ನಾಗ, ಗ್ರೌಂಡ್ ಫ್ಲೋರ್ನಾಗ ಸಾರಿ. 29 ಥಾಲಿ ರೇಟು 29 ದಿರಮ್ಸ್ ವೆಜ್. ಚಲೋ ಆಯ್ತು ಊಟ. ಹಿಂಗೆ ದುಬೈದು ಒಂದು ಹಂಗೆ ಒಂದು ನಡ್ಕೋತ ಒಂದು ರೌಂಡ್ ಹಾಕಿ ಬರ್ಬೇಕಂತ ಹೊಂಟೇವಿ. ಹಿಂಗೆ ಅದಾವೆ ಇಲ್ಲಿ ರೋಡ್ಗಳ, ಹಿಂಗೆ ಸಿಗ್ನಲ್ಗಳು ಅದಾವು. ನಾನು ಸಮೇತ ಸಂಜೆ ವಾಕಿಂಗ್ ಹೊಂಟೇವಿ. ಇಲ್ಲೇ ಸನ್ನೆ ನಮ್ಮ ಹೋಟೆಲ್ ಸನ್ನೆ ಏನೇನೈತೆ ನೋಡ್ಕೊಂಬರಕ್ಕೆ ಹೊಂಟೇವಿ. ಇಲ್ಲಿದ ನಮಗೆ ಅಲ್ಲಿ ಫ್ರೇಮ್ ಕಾಣೈತಿ. ಅಲ್ಲಿ ನೋಡ್ರದ ಅಲ್ಲಿ ಸಾರಿ ಅಲ್ಲಿ ಮೆಟ್ರೋ ಹೊಂಟತಿ. ಮೆಟ್ರೋ ಸ್ಟೇಷನ್ ಹುಡುಕಾಡತ್ತಾವ ನಾವು ಆ್ಯಕ್ಚುಲಿ. A few moments later. ನಮಗೆ ಮೆಟ್ರೋ ಸ್ಟೇಷನ್ ಅಂತೂ ಸಿಕ್ತು. ಇಲ್ಲೇ ಐತಿ ಸ್ವಲ್ಪ ದೂರದಾಗ. ಐ ಥಿಂಕ್ ಒಂದು 2 ಕಿಲೋಮೀಟರ್ ಬರ್ಬೇಕನ್ನ ಸುಮ್ಮನೆ ಮೆಟ್ರೋ ಸ್ಟೇಷನ್ ಬರ್ಬೇಕಂದ್ರೆ. ಇಲ್ಲಿ ನಾಳೆ ನಾಡ್ದ ಮೆಟ್ರೋ ಸ್ಟೇಷನ್ ಯೂಸ್ ಮಾಡೋದು. ಹಾಂ, ಅರ್ಧ ಕಿಲೋಮೀಟ್ರಾ? 1 ಕಿಲೋಮೀಟರ್ ಆಗ್ಬೋದು. ಹೌದಾ? ಇದು ದುಬೈದ ಮೆಟ್ರೋ ಸ್ಟೇಷನ್ ಇದೆ. ಯಾವ ಮೆಟ್ರೋ ಸ್ಟೇಷನ್ ಅನ್ನೋದು ಇನ್ನಾದ್ರೂ ಗೊತ್ತಾಗಿಲ್ಲ ನನಗೆ. ಎಲ್ಲಿ ಬೋರ್ಡ್ ಕಾಣುವತ್ತು. ಚಲ ಬೋಲ ಏನ ಹೇಳೋ ಸಮೇತ. ವೀಕ್ಷಕರೇ, ಕನ್ನಡದಲ್ಲಿ ಒಂದು ಪದ್ಯ ಇದೆ. ಬ್ಯಾಸಿಗೆ ಬಿಸಿಲಾಗ ಬೇವಿನ ಮರತಂ. ನಮ್ಮ ಇಂಡಿಯಾದಾಗ ಯಾರು ಅದನ್ನ ಫಾಲೋ ಮಾಡಂಗಿಲ್ಲ. ಆದರೆ ದುಬೈದಲ್ಲಿ ಅದರ ಮಹತ್ವ ಗೊತ್ತಾಗಿದೆ. ಅದಕ್ಕಾಗಿ ಸುಮಿತ್ ಈಗ ಫುಟ್ಪಾತ್ನಾಗ ಬೇವಿನ ಗಿಡದ ನಡು ತಳಗಿಂದ ನಡ್ಕೋತ ಹೊಂಟಾನು. ಇಲ್ಲಿ ಬಸ್ ಸ್ಟ್ಯಾಂಡ್ಗಳು ನೋಡ್ರಿ, ಇಲ್ಲಿ ಹೆಂಗೆ ಅದಾವ. ಫುಲ್ ಬಸ್ ಸ್ಟ್ಯಾಂಡ್ಗೂ AC ಐತಿ. ಇಷ್ಟ ಸಣ್ಣ ಸಣ್ಣ ಸಿಟಿ ಬಸ್ ಸ್ಟ್ಯಾಂಡ್ಗಳು ಇವ. ಬಸ್ ಸ್ಟ್ಯಾಂಡ್ ಒಳಗೆ ಹಿಂಗೆ ಬಾಗಿಲ ತೆಗೆದು ಒಳಗೆ ಹೋಗೋದು, ಅಲ್ಲಿಯೂ AC ಐತಿ. ಇದು ಖಜೂರಿ ಗಿಡ ಅದ. ಈಗ ನಾವು ಡಾಗ್ ಕ್ರೂಸ್ ಹೊಂಟೇವಿ. ಅದಕ್ಕೆ ಇಷ್ಟು ದೊಡ್ಡದು ಕ್ಯಾರವ್ಯಾನ್ ಬಂದದ್ದು, ದೊಡ್ಡದು ಶೇರ್ ವ್ಯಾನ್. ಆಲ್ರೆಡಿ ಫುಲ್ ಐತಿ. ನಾವು ಇಲ್ಲಿ ಕ್ರೂಸ್ ಕಡೆ ಬಂದೇವಿ. ಈಗ ಡಾವ್ ಕ್ರೂಸ್ ಅಂತ ಹೇಳಿ ಇದೆ. ಇಲ್ಲೆಲ್ಲ ಭಾಳಷ್ಟು ಕ್ರೂ ಅದಾವು. ಎಲ್ಲ ಬೋಟ್ ಅದಾವು. ಬೋಟಿಂಗ್ ಮಸ್ತ್ ಡೆಕೋರೇಷನ್ ಮಾಡ್ಯಾರ. ಫುಲ್ ಲೈಟಿಂಗ್ ಗೀಟಿಂಗ್ ಮಾಡಿ ಜಗಮಕ್ ಜಾತ್ರೆ ಮಾಡ್ಯಾರ ಇಲ್ಲಿ. I think you better run, I swear. I'll follow you no matter where. Think you better run, I swear. Follow you no matter where. Think you
ಆಲ್ ರೈಟ್ ಫ್ರೆಂಡ್ಸ್, ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಇಲ್ಲೇ ನಾ ಎಂಡ್ ಮಾಡಕತ್ತೇನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ನಾವು ಮುಂದಿನ ವಿಡಿಯೋದಾಗ ಸಿಗೋಣಂತ.